ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತನಾಡೋದು ಒಂದು ಅದ್ಭುತವಾದ ವಿಷಯದ ಬಗ್ಗೆ. ಭಾರತೀಯ ವಾಯುಸೇನೆ ಈಗ ಒಂದು ಹೊಸ ಆಯುಧ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ತಿದೆ. ಅದರ ಹೆಸರು ಏರ್ ಡ್ರಾಪ್ಡ್ ಕ್ಯಾನಿಸ್ಟರೈಸ್ಡ್ ಸ್ವಾರ್ಮ್, ಸಂಕ್ಷಿಪ್ತವಾಗಿ ADCS. ಇದನ್ನು ಕೇಳಿದ ತಕ್ಷಣ ಸಾಮಾನ್ಯ ಹೆಸರು ಅನಿಸಬಹುದು, ಆದರೆ ಇದು ಯುದ್ಧ ಭೂಮಿಯ ಚಿತ್ರಣವನ್ನೇ ಬದಲಾಯಿಸಬಲ್ಲ ತಂತ್ರಜ್ಞಾನ ಅಂತ ಅರ್ಥ ಆಗುತ್ತೆ. ಮುಂದೆ ಕೇಳಿ. ಈ ಯೋಜನೆಯ ನೇತೃತ್ವ ವಹಿಸಿರೋದು ಏರ್ ಹೆಡ್ ಕ್ವಾರ್ಟರ್ಸ್ನಲ್ಲಿರೋ ಡೈರೆಕ್ಟೊರೇಟ್ ಆಫ್ ಆಪರೇಷನ್ಸ್ ರಿಮೋಟ್. ಇದು DAP 2020 ಅಡಿಯಲ್ಲಿ ಮೇಕ್ 2 ವರ್ಗದ ಅಡಿ ಬರುತ್ತೆ. ಅಂದರೆ ಸರ್ಕಾರ ನೇರವಾಗಿ ಹಣ ಹಾಕದೆ ಖಾಸಗಿ ಕಂಪನಿಗಳನ್ನು ಅಭಿವೃದ್ಧಿ ಕಾರ್ಯಕ್ಕೆ ಆಹ್ವಾನಿಸುತ್ತಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಇದು ಕೆಲಸ ಮಾಡೋದು ಹೇಗೆ ನೋಡಿ ಗೆಳೆಯರೇ. ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಶತ್ರುಗಳ ಮೇಲೆ ದಾಳಿ ಮಾಡಬೇಕಾದ್ರೆ ಫೈಟರ್ ಜೆಟ್ಗಳು ಬೇಕು, ಕ್ರೂಸ್ ಮಿಸೈಲ್ ಬೇಕು ಅಂತ. ಆದರೆ ಭಾರತೀಯ ವಾಯುಪಡೆ ಈಗ ಆ ಯೋಚನೆ ಮಾಡ್ತಿರೋದೇ ಬೇರೆ. C-17 ಗ್ಲೋಬ್ ಮಾಸ್ಟರ್, C-130J ಸೂಪರ್ ಹರ್ಕ್ಯುಲಸ್ ಮತ್ತು C-295 ಇವು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಲ್ಲವೇ? ಸೈನಿಕರು, ಸರಕು ಒಯ್ಯುವ ವಿಮಾನಗಳು ಇವನ್ನೇ ಈಗ ನೇರ ಸ್ಟ್ರೈಕ್ ಪ್ಲ್ಯಾಟ್ಫಾರ್ಮ್ ಆಗಿ ಬಳಸೋ ಯೋಜನೆ ಇದೆ. ಹೇಗೆ? ತುಂಬ ಸಿಂಪಲ್ಲಾಗಿ ಹೇಳ್ತೇನೆ. ಈ ಟ್ರಾನ್ಸ್ಪೋರ್ಟ್ ವಿಮಾನಗಳ ಒಳಗೆ ಪ್ಯಾಲೆಟ್ಸ್ಗಳು ಇರುತ್ತವೆ, ಅದರಲ್ಲಿ ಕ್ಯಾನಿಸ್ಟರ್ಸ್ಗಳು ಇರ್ತವೆ. ಆ ಕ್ಯಾನಿಸ್ಟರ್ಸನ್ನು ಎತ್ತರದಿಂದ ಬಿಡಲಾಗುತ್ತದೆ. ಒಮ್ಮೆ ಬಿಟ್ಟ ತಕ್ಷಣ ಆ ಕ್ಯಾನಿಸ್ಟರ್ ತೆರೆದುಕೊಳ್ಳುತ್ತದೆ ಮತ್ತು ಒಳಗಿಂದ ಹೊರಗೆ ಬರ್ತಾವೆ ಡ್ರೋನ್ ಸ್ವಾಮ್, ಅಂದರೆ ಡ್ರೋನ್ಗಳ ಗುಂಪು. ಪ್ರತಿ ಕ್ಯಾನಿಸ್ಟರ್ನಲ್ಲಿ 6 ರಿಂದ 8 ಸ್ವಾಯತ್ತ ಡ್ರೋನ್ಗಳು ಇರಲಿದೆ. ಇವು ಆಟೋನೋಮಸ್ ಅಥವಾ ಸೆಮಿ ಆಟೋನೋಮಸ್, ಅಂದರೆ ತಮ್ಮಷ್ಟಕ್ಕೆ ತಾವೇ ಗುರಿಯನ್ನು ಹುಡುಕಿ ದಾಳಿ ಮಾಡಬಲ್ಲವು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋಣ. ಇಲ್ಲಿ ಅಂಕಿ ಅಂಶಗಳು ನಿಜಕ್ಕೂ ಪ್ರಭಾವಶಾಲಿ. ಒಮ್ಮೆ ಬಿಟ್ಟ ನಂತರ ಆ ಸ್ವಾಮ್ ಡ್ರೋನ್ಗಳು ಕನಿಷ್ಠ 500 ಕಿಲೋಮೀಟರ್ ದೂರ ಹೋಗಿ ಗುರಿ ತಲುಪಬಲ್ಲವು. ವೇಗ ಗಂಟೆಗೆ 350 ರಿಂದ 400 ಕಿಲೋಮೀಟರ್. ಪ್ರತಿ ಡ್ರೋನ್ ಕನಿಷ್ಠ 30 kg ಪೇಲೋಡ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿರಬೇಕು. ಮತ್ತು ಅಕ್ಯುರೆಸಿ ಬಗ್ಗೆ ಹೇಳಬೇಕು ಅಂದರೆ CEP 5 ಮೀಟರ್ ಅಥವಾ ಅದಕ್ಕಿಂತ ಕಡಿಮೆ. CEP ಅಂದರೆ ಸರ್ಕ್ಯುಲರ್ ಎರರ್ ಪ್ರೊಬೆಬಲ್. ಸುಲಭ ಭಾಷೆಯಲ್ಲಿ ಹೇಳಬೇಕಾದ್ರೆ ಗುರಿಯ 5 ಮೀಟರ್ ಒಳಗೆ ನಿಖರವಾಗಿ ಅಪ್ಪಳಿಸಬಲ್ಲದು ಅಂತ. ಅದು ಕೂಡ GPS ಸಿಗ್ನಲ್ ಇಲ್ಲದ ಪ್ರದೇಶದಲ್ಲೂ ಸಹ. ತಂತ್ರಶಾಸ್ತ್ರೀಯ ಪ್ರಯೋಜನ ಏನು ಅಂತ ನೋಡಿ. ಈ ವ್ಯವಸ್ಥೆ ಇರೋ ಮಹತ್ವದ ಅಂಶ ಏನು ಅಂದರೆ, ನಮ್ಮ ಟ್ರಾನ್ಸ್ಪೋರ್ಟ್ ವಿಮಾನ ಶತ್ರುವಿನ ಆ್ಯಂಟಿ ಏರ್ಕ್ರಾಫ್ಟ್ ರೇಂಜ್ನ ಸಮೀಪಕ್ಕೆ ಹೋಗಬೇಕಾಗಿಲ್ಲ. 100 ಕಿಲೋಮೀಟರ್ ದೂರದಲ್ಲಿ ಸುರಕ್ಷಿತವಾಗಿ ನಿಂತು ಕ್ಯಾನಿಸ್ಟರ್ ಬಿಟ್ಟರೆ ಸಾಕು. ನಂತರ ಸ್ವಾರ್ಮ್ ತನ್ನ ಕೆಲಸ ಮಾಡಿಕೊಳ್ಳುತ್ತದೆ. ಶತ್ರುವಿನ ಕಮಾಂಡ್ ಬಂಕರ್ಸ್, ಏರ್ ಡಿಫೆನ್ಸ್ ನೆಟ್ವರ್ಕ್ಸ್, ಸಪ್ಲೈ ಡಿಪೋಟ್ಸ್ ಎಲ್ಲವನ್ನೂ ನಿಖರವಾಗಿ ನಾಶ ಮಾಡಬಲ್ಲದು. ಮತ್ತೊಂದು ದೊಡ್ಡ ಅನುಕೂಲ ಏನು ಗೊತ್ತಾ? ಒಂದೇ ಸಮಯದಲ್ಲಿ ಹಲವು ಡ್ರೋನ್ಗಳು ಬೇರೆ ಬೇರೆ ದಿಕ್ಕಿನಿಂದ ಒಂದೇ ಗುರಿಯ ಮೇಲೆ ಬಿದ್ದರೆ ಶತ್ರುವಿನ ಸರ್ಫೇಸ್ ಟು ಏರ್ ಮಿಸೈಲ್ ಬ್ಯಾಟರಿಗಳು ತಬ್ಬಿಬ್ಬಾಗ್ತವೆ. ಎಲ್ಲಿ ನೋಡಿದ್ರೂ ಥ್ರೆಟ್, ಯಾವ ದಿಕ್ಕಿಗೆ ಮಿಸೈಲ್ ಬಿಡಬೇಕು ಅಂತ ಗೊತ್ತಾಗಲ್ಲ. ಇದೇ ಸ್ಯಾಚುರೇಷನ್ ಟ್ಯಾಕ್ಟಿಕ್. ಇನ್ನು ಆರ್ಥಿಕ ದೃಷ್ಟಿಕೋನದಲ್ಲಿ ಯೋಚಿಸಿ. ಒಂದು ಕ್ರೂಸ್ ಮಿಸೈಲ್ ಬೆಲೆ ಎಷ್ಟು ಗೊತ್ತಾ? ಕೋಟ್ಯಾಂತರ ರೂಪಾಯಿಗಳು. ಅದರ ಬದಲಾಗಿ ಒಂದು ಸ್ವಾಮ್ ಡ್ರೋನ್ ಸಿಸ್ಟಮನ್ನು ಬಳಸಿದರೆ ಹೆಚ್ಚು ಗುರಿಗಳನ್ನು ಕಡಿಮೆ ಬೆಲೆಯಲ್ಲಿ ನಾಶ ಮಾಡಬಹುದು. ಅಮೂಲ್ಯ ಫೈಟರ್ ಜೆಟ್ಸ್ಗಳು ಮತ್ತು ಪೈಲಟ್ಗಳನ್ನು ಅಪಾಯದ ಮುಖಕ್ಕೆ ನೋಡ್ಕೋಬೇಕಾಗಿಲ್ಲ. ಆತ್ಮನಿರ್ಭರ ಭಾರತದ ಸಂಬಂಧ ಬಗ್ಗೆ ಒಂದು ಮುಖ್ಯ ಅಂಶ ಹೇಳಬೇಕು. ಈ ಯೋಜನೆಯಲ್ಲಿ ಕನಿಷ್ಠ 50% ಇಂಡಿಜಿನಸ್ ಕಂಟೆಂಟ್ ಕಡ್ಡಾಯ. ಅಂದರೆ ಸ್ವಾಮ್ ಇಂಟೆಲಿಜೆನ್ಸ್, ಸೆಕ್ಯೂರ್ ಕಮ್ಯುನಿಕೇಷನ್ಸ್,
ಇಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಭಾರತೀಯ ಕಂಪನಿಗಳೇ ಅಭಿವೃದ್ಧಿಪಡಿಸಬೇಕು. ಯಶಸ್ವಿ ಆದ ನಂತರ ಬೈ ಇಂಡಿಯನ್ IDDM ವರ್ಗದಡಿ ಖರೀದಿ ಮಾಡಲಾಗುತ್ತದೆ ಮತ್ತು ಮಹತ್ವದ ಗಡುವು ಭಾರತೀಯ ಕಂಪನಿಗಳಿಗೆ ಏಪ್ರಿಲ್ 30, 2026 ಒಳಗಾಗಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಸಲ್ಲಿಸಬೇಕು. ಒಟ್ಟಾರೆಯಾಗಿ ಹೇಳಬೇಕಾದರೆ ADCS ಯೋಜನೆ ಭಾರತೀಯ ವಾಯುಪಡೆಯ ಸ್ಟ್ರೈಕ್ ಕೆಪಬಿಲಿಟಿಗೆ ಒಂದು ಹೊಸ ಆಯಾಮ ಕೊಡ್ತಿದೆ. ಎಕ್ಸ್ಪೆನ್ಸಿವ್ ಮಿಸೈಲ್ಗಳನ್ನು ಬಳಸದೆ, ಮ್ಯಾನ್ಡ್ ಏರ್ಕ್ರಾಫ್ಟ್ಗಳನ್ನು ಅಪಾಯಕ್ಕೆ ಒಡ್ಡದೆ, ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನೇ ಪವರ್ಫುಲ್ ಸ್ಟ್ರೈಕ್ ಅಸೆಟ್ಗಳಾಗಿ ಬಳಸಿಕೊಳ್ಳೋ ಈ ಯೋಜನೆ ನಿಜಕ್ಕೂ ಭವಿಷ್ಯದ ಯುದ್ಧತಂತ್ರ. ಇದು ಸ್ನೇಹಿತರೆ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್. ಸಂಖ್ಯೆ, ಚಾಕಚಕ್ಯತೆ ಮತ್ತು ಯಂತ್ರಬುದ್ಧಿ ಇವೇ 3 ಪಡೆಗಳ ಮುಂದಿನ ಯುದ್ಧಗಳ ಗೆಲ್ಲುವ ಶಸ್ತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.